ಸ್ನೇಹಿತರೆ, ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ನವರಾತ್ರಿ ಆಚರಣೆಯ ಬಗ್ಗೆ ಒಂದು ವಿಶೇಷವಾದ ಕಥಾ ಹಂದರವನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಅಮ್ಮ ಅಮ್ಮ ಈ ನವರಾತ್ರಿ ಅಂದ್ರೇನಮ್ಮ? ಪುಟ್ಟ ಮಗು ತನ್ನ ತಾಯಿಯನ್ನು ಕೇಳ್ತಾ ಇತ್ತು. ಆಕೆ ನಸುನಗುತ್ತಾ, ನವರಾತ್ರಿ ಬಗ್ಗೆ ಗೊತ್ತಿಲ್ವಾ? ನಿನಗೆ ಸ್ಕೂಲ್ ರಜೆ ಬಂದರೆ ಅಷ್ಟೊಂದು ಇಷ್ಟಪಡ್ತೀಯಾ? ಅಂದಮೇಲೆ ದಸರಾ ಅಂದ್ರೇನು, ಅದರ ಆಚರಣೆ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕು ಕಂದ. ಮೈಸೂರಿಗೆ ಹೋಗೋದಕ್ಕೆ ಎಷ್ಟೊಂದು ಇಷ್ಟಪಡ್ತೀಯ ಅಲ್ವಾ? ಹೌದಮ್ಮ, ಅದಕ್ಕೆ ನಾನು ಕೇಳಿದೆ, ಏನಮ್ಮ ನವರಾತ್ರಿ ಅಂದರೆ? ಪುಟ್ಟ ಮಗು ಕೇಳಿದಾಗ ತಾಯಿ ವಿಶದವಾಗಿ ಎಲ್ಲವನ್ನೂ ಕೂಡ ಹೇಳ್ತಾ ಬಂದ್ಲು. ನೋಡು ಮಗಳೇ, ದುರ್ಗಾದೇವಿಯನ್ನು ನೀನು ನೋಡಿದೀಯ ತಾನೇ? ಅದೇ ಅವತ್ತು ಕರ್ಕೊಂಡು ಹೋಗಿದ್ನಲ್ಲ, ನೀನು ನೋಡಿದೀಯ ಅಲ್ವಾ? ಹಾಂ ಅಮ್ಮ, ನೋಡಿದ್ದೀನಿ. ಹೌದು, ದುರ್ಗಾದೇವಿಯನ್ನು ನಾವು ಆರಾಧಿಸ್ತೀವಲ್ಲಮ್ಮ, ಆ ಹಬ್ಬನೇ ನವರಾತ್ರಿ. ಇದು 9 ದಿನ ನಡೆಯುತ್ತೆ ಮಗಳೇ. ಅದಕ್ಕೇನೆ ಇದಕ್ಕೆ ನವರಾತ್ರಿ ಅಂತ ಕರೆಯೋದು. ನವ ಅಂದರೆ ಕನ್ನಡದಲ್ಲಿ 9. ಕರ್ನಾಟಕದಲ್ಲಿ ಮಾತ್ರ ನಾವು ನವರಾತ್ರಿ ಅಂತ ಅಂತೀವಿ, ಆದರೆ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ದುರ್ಗಾ ಪೂಜೆ ಅಂತಾನೆ ವಿಶೇಷವಾಗಿ ಆಚರಿಸ್ತಾರೆ. ಅಂದರೆ ಈ 9 ದಿನಗಳು ಯಾಕೆ ಅಂತ ನೀನು ಕೇಳಬಹುದು. 9 ದಿನಗಳು ಯಾಕೆ ಅಂದರೆ 9 ದೇವಿಯ ಆರಾಧನೆ ಇಲ್ಲಿ ನಡೆಯುತ್ತೆ. ದುರ್ಗಾದೇವಿನೇ 9 ಅವತಾರಗಳಲ್ಲಿ ನಮಗೆ ಕಾಣಿಸಿಕೊಳ್ತಾಳೆ ಅನ್ನೋದೇ ವಿಶೇಷ. ಹೌದಮ್ಮ, ದುರ್ಗಾದೇವಿನೇ ಯಾಕೆ ನಾವು ಪೂಜೆ ಮಾಡಬೇಕು? ಅದಕ್ಕೂ ಒಂದು ಕಾರಣ ಇದೆ ಕಂದ. ಪರಶಿವನ ಪತ್ನಿ ಈ ದುರ್ಗಾಮಾತೆ ಅತ್ಯಂತ ಶಕ್ತಿಶಾಲಿ ದೇವತೆ. ಅಸುರರಿಗೆ ಈಕೆನ ಕಂಡ್ರೆ ಭಯ ಆಗೋದು. ಅಷ್ಟರ ಮಟ್ಟಿಗೆ ಭಯಾನಕತೆಯನ್ನು ಈಕೆ ವ್ಯಕ್ತಪಡಿಸೋಳು ಅವರ ಮುಂದೆ. ಆದಿಶಕ್ತಿ ಅಂತ ಕೂಡ ಇವಳನ್ನ ಕರಿತೀವಿ. ಆದಿಶಕ್ತಿಯನ್ನು ಕಾಳಿ, ಪಾರ್ವತಿ, ಗೌರಿ, ಸತಿ, ಭಾಗ್ಯವಂತಿ, ಮಹಾಮಾಯೆ ಹಾಗೂ ಮಹಿಷಾಸುರ ಮರ್ದಿನಿ, ಹೀಗೆ ವಿವಿಧ ರೂಪಗಳಲ್ಲಿ ನಾವು ದುರ್ಗಾದೇವಿಯನ್ನು ಆಚರಣೆ ಮಾಡ್ತಾ ಬರ್ತೀವಿ ಮಗಳೇ. ಕಂದ, ನಿನಗೆ ಗೊತ್ತಾ, ಇಲ್ಲೊಂದು ವಿಶೇಷವಾದ ಕಥೆ ಇದೆ. ಅದೇನು ಅಂದರೆ, ಒಂದು ಪುರಾಣದಲ್ಲಿ ಹೇಳ್ತಾರೆ, ಅಂದರೆ ಒಂದು ಉಲ್ಲೇಖ ಇದೆ. ಮಹಿಷಾಸುರ ಅನ್ನೋ ದೊಡ್ಡ ರಾಕ್ಷಸ, ಅವನು ಆಗಾಗ ತನ್ನ ರೂಪವನ್ನು ಬದಲಾಯಿಸ್ಕೊಳ್ತಾ ಇದ್ದ. ಎಮ್ಮೆ ರೂಪದಲ್ಲಿದ್ದ ಅಸುರ ತನ್ನ ಸೈನ್ಯದೊಂದಿಗೆ ದೇವಲೋಕಕ್ಕೆ ದಾಳಿ ಮಾಡಿಬಿಡ್ತಾನೆ. ಆಗ ಎಲ್ಲರೂ ಕೂಡ ಹೆದರ್ಕೊಬಿಡ್ತಾರೆ. ಸ್ವತಃ ಇಂದ್ರದೇವನೇ ದೇವತೆಗಳನ್ನು ಕಾಪಾಡೋದು ಹೇಗೆ ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಆಗ ಅವನಿಗೆ ತ್ರಿಮೂರ್ತಿಗಳ ನೆನಪಾಗುತ್ತೆ. ಅಷ್ಟರಲ್ಲಾಗಲೇ ಮಹಿಷಾಸುರ ದೇವತೆಗಳನ್ನು ದೇವಲೋಕದಿಂದ ಹೊರಗಟ್ಬಿಟ್ಟಿರ್ತಾನೆ. ದೇವತೆಗಳೆಲ್ಲ ಬ್ರಹ್ಮ, ವಿಷ್ಣು, ಮಹೇಶ್ವರನನ್ನು ನೀವು ಇದನ್ನು ಕಾಪಾಡಬೇಕು ಅಂತ ಕೇಳ್ಕೊಂಡಾಗ 3 ಜನ ತ್ರಿಮೂರ್ತಿಗಳು ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಅಸುರರಿಗೆ ಒಂದು ಬಾರಿ ಶಕ್ತಿ ಏನಾದರೂ ಬಂದ್ಬಿಟ್ರೆ, ಅವರೇನಾದರೂ ಒಂದು ವರವನ್ನು ಪಡ್ಕೊಂಡ್ಬಿಟ್ರೆ ಅವರನ್ನು ಇನ್ನಿಲ್ಲವಾಗಿಸೋದು, ಸಂಹಾರ ಮಾಡೋದು ಬಹಳಾನೇ ಕಷ್ಟ. ಅದಕ್ಕೋಸ್ಕರ ಹೊಸ ಹೊಸ ಸೃಷ್ಟಿಗಳನ್ನು ಮಾಡಲೇಬೇಕಾಗತ್ತೆ. ಹೀಗೆ ತ್ರಿಮೂರ್ತಿಗಳಿಂದ ಸೃಷ್ಟಿಯಾದದ್ದೇ ದುರ್ಗಾದೇವಿಯ ಅವತಾರ. ಅದು ಹೇಗಮ್ಮ? ಮಗಳೇ, ತ್ರಿಮೂರ್ತಿ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಇವರು ತಮ್ಮೆಲ್ಲ ಶಕ್ತಿಯನ್ನು ಒಟ್ಟಿಗೆ ಕ್ರೋಢೀಕರಿಸ್ತಾರೆ. ಕ್ರೋಢೀಕರಿಸಿ ಒಬ್ಬ ದೇವತೆಯನ್ನು ಸೃಷ್ಟಿ ಮಾಡ್ತಾರೆ. ಆ ದೇವತೆ ದುರ್ಗಾದೇವಿಯ ಅವತಾರವನ್ನು ಎತ್ತಾಳೆ. ಶಕ್ತಿಗಳ ಸಂಗಮದಿಂದ ಆದ ದುರ್ಗಾದೇವಿ ತನ್ನ ಅವತಾರದಲ್ಲಿ 10 ಕೈಗಳನ್ನು ಹೊಂದಿರುವ ಸುಂದರವಾದ ಸ್ತ್ರೀಯಾಗಿ ಮೊದಲು ಕಾಣಿಸ್ಕೊಳ್ತಾಳೆ. ಆಮೇಲೆ ಎಲ್ಲ ದೇವತೆಗಳು ಅವರವರ ಮಟ್ಟಿಗೆ ಸಾಧ್ಯವಾದಂತಹ ಉಡುಗೊರೆಗಳನ್ನು ಕೊಡ್ತಾರೆ. ಯಾವ ಥರ ಅಂತೀಯಾ? ಈಗ ನಿನ್ನನ್ನು ಇಷ್ಟಪಡುವವರು ನಿನಗೆ ಉಡುಗೊರೆ ಕೊಡೋದಿಲ್ವಾ? ಅದೇ ರೀತಿಯಾಗಿ ದುರ್ಗಾದೇವಿಗೂ ಕೂಡ ಈಶ್ವರ ತ್ರಿಶೂಲ ಕೊಡ್ತಾರೆ, ವಿಷ್ಣು ಚಕ್ರವನ್ನು ಕೊಡ್ತಾನೆ, ವರುಣ ಪಾಶವನ್ನು ಕೊಡ್ತಾನೆ, ಇಂದ್ರ ವಜ್ರಾಯುಧವನ್ನು ಕೊಡ್ತಾನೆ, ವಾಯು ಬಾಣಗಳನ್ನು ಕೊಡ್ತಾನೆ, ಮತ್ತು ವಸ್ತ್ರಗಳನ್ನು ಮತ್ತು ವಾಹನವಾದ ಸಿಂಹವನ್ನು ಪರ್ವತಗಳ ರಾಜ ಹಿಮವಂತ ಕೊಡ್ತಾನೆ. ಇದರಿಂದ ಆಕೆಗೆ ಮೆರುಗು ಹೆಚ್ಚುತ್ತೆ ಮತ್ತು ಶಕ್ತಿ ಇನ್ನೂ ಕೂಡ ಉತ್ಪನ್ನವಾಗುತ್ತೆ. ಈ ಎಲ್ಲ ಆಯುಧಗಳಿಂದ ಸನ್ನದ್ಧಳಾಗಿ ದೇವಿ ಯುದ್ಧಕ್ಕೆ ಹೋಗ್ತಾಳೆ ಮಹಿಷಾಸುರನ ಮೇಲೆ. ಮಹಿಷಾಸುರ ಏನು ಸುಮ್ಮನೆ ಅಲ್ಲ, ದುರ್ಗಾದೇವಿನೇ ಎದುರಿಗೆ ಬಂದರೂ ಆತ ಏನು ಸೋಲೊಪ್ಕೊಳ್ಳೋ ಮಗನೇ ಅಲ್ಲ. ನಾನು ಯುದ್ಧ ಮಾಡೋಕ್ಕೆ ಬಂದಿರೋದು, ಬಾ ನೋಡೋಣ ಅಂತ ಯುದ್ಧಕ್ಕೆ ಇಳಿದ್ಬಿಡ್ತಾನೆ. 9 ದಿನ ನಡೆಯುತ್ತೆ ಯುದ್ಧ. ಯಾರಿಗ್ಯಾರೂ ಸೋಲಲ್ಲ, ಆ ಥರ ಯುದ್ಧ ನಡೆಯುತ್ತೆ. ಆದರೆ ದುರ್ಗಾದೇವಿ ಕೋಪೋದ್ರಿಕ್ತಳಾಗ್ತಾಳೆ. ಅವಳ ಕೋಪ ಹೆಚ್ಚು ಹೆಚ್ಚು ಆದಂತೆಲ್ಲ ಅಸುರನ ಶಕ್ತಿ ಕ್ಷೀಣಿಸ್ತಾ ಬರುತ್ತೆ. ಕಡೆಗೆ
ಮಹಿಷಾಸುರನನ್ನ ಸಂಹಾರ ಮಾಡ್ತಾಳೆ ದುರ್ಗಾದೇವಿ ತನ್ನ ವಾಹನ ಸಿಂಹ ಮತ್ತು ಇತರ ಆಯುಧಗಳ ಸಹಾಯದಿಂದ. ಅವನನ್ನು ವಧಿಸಿದ ಆ ದಿನವೇ ವಿಜಯದಶಮಿ ಕಂದ ಅಂದಾಗ ಮಗಳು ಎಲ್ಲವನ್ನು ಆಶ್ಚರ್ಯಚಕಿತವಾಗಿ ಕೇಳ್ತಾ ಇದ್ಲು. ಇನ್ನು ಪುಟ್ಟ ಮಗು ಹೊಸದಾಗಿ ಕೇಳ್ತಾ ಇರೋದು, ದುರ್ಗಾದೇವಿ ಯಾಕೆ 9 ಅವತಾರವನ್ನ ಎತ್ತಿದ್ಲು? ಇದನ್ನು ಹೇಳಲೇಬೇಕು ಮಗಳೇ. ದುಷ್ಟರ ಸಂಹಾರಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ 9 ಅವತಾರ ಎತ್ತೋದು ಅಗತ್ಯವಾಗಿತ್ತು. ಮಹಿಷಾಸುರನ ಜೊತೆ 9 ದಿನ ಘೋರ ಯುದ್ಧ ನಡೆಯುತ್ತೆ. ಪ್ರತಿದಿನ ಒಂದೊಂದು ಅವತಾರದಲ್ಲಿ ಅವಳು ಕಾಣಿಸ್ಕೊಳ್ತಾ ಬರ್ತಾಳೆ. ಹೀಗಾಗಿನೇ 9 ದಿನಗಳಲ್ಲಿ ನವದುರ್ಗೆಯರನ್ನಿಟ್ಟು ನಾವು ಪೂಜೆ ಮಾಡ್ತೀವಿ. ಮೊದಲನೇ ದಿನ ಶೈಲಪುತ್ರಿ ಅಂತೀವಿ, 2ನೇ ದಿನ ಬ್ರಹ್ಮಚಾರಿಣಿಯನ್ನು ನಾವು ಪೂಜೆ ಮಾಡ್ತೀವಿ, 3ನೇ ದಿನ ಚಂದ್ರಘಂಟಾ ದೇವಿಯ ಉಪಾಸನೆ ನಡೆಯುತ್ತೆ, 4ನೇ ದಿನ ಕೂಷ್ಮಾಂಡ ದೇವಿಯನ್ನ ನಾವು ಮನಸ್ಸಿನಿಂದ ಪ್ರಾರ್ಥಿಸ್ತೀವಿ, 5ನೇ ದಿನ ಸ್ಕಂದ ಮಾತೆ, ಸ್ಕಂದ ಅಂದ್ರೆ ಹೇಳು ಷಣ್ಮುಖ ಆತನನ್ನ ಮುರುಗನ್ ಅಂತನೂ ಕರಿತೀವಿ, ಕಾರ್ತಿಕೇಯ ಅಂತನೂ ಕರಿತೀವಿ. ಆತ ಸ್ಕಂದ ಕೂಡ ಹೌದು. ಈ ಸ್ಕಂದನನ್ನ ತನ್ನ ತೊಡೆಯ ಮೇಲೆ ಕೂರಿಸಿರುವಂತಹ ರೂಪದಲ್ಲಿ ಆ ದೇವಿಯನ್ನ ನಾವು ಪೂಜಿಸ್ತೀವಿ. 6ನೇ ದಿನ ಕಾತ್ಯಾಯಿನಿ ರೂಪದಲ್ಲಿ ಆಕೆಯನ್ನ ನಾವು ಭಜಿಸಿದ್ರೆ, 7ನೇ ದಿನ ಕಾಳರಾತ್ರಿಯಲ್ಲಿ ರೌದ್ರ ಮತ್ತು ಭೀಕರವಾಗಿ ಮತ್ತೆ ಅಷ್ಟೇ ಭಯಾನಕವಾಗಿ ಕಾಣುವಂತಹ ದೇವಿಯನ್ನ ನಾವು ಪೂಜಿಸ್ತೀವಿ. 8ನೇ ದಿನ ಮಹಾಗೌರಿ ಯಾವತ್ತಿಗೂ ಕೂಡ ಪ್ರಸನ್ನ ಚಿತ್ತಳಾಗಿರ್ತಾಳೆ. ಅವಳನ್ನು ನಾವು ಪೂಜಿಸ್ತೀವಿ. ಅವಳನ್ನು ಪೂಜಿಸುವ ಮುಖಾಂತರ ನಾವು ದುರ್ಗಾದೇವಿಯನ್ನು ಪ್ರಾರ್ಥಿಸಿದ್ರೆ 9ನೇ ದಿನ ಸಿದ್ಧಿದಾತ್ರಿ ರೂಪದಲ್ಲಿ ಆಕೆ ಇರ್ತಾಳೆ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವವನ್ನು ಅವತ್ತಿಗೆ ಅವಳು ಕೊಡ್ತಾಳೆ ಅನ್ನೋದನ್ನು ನಾವು ಕೂಡ ನಂಬಿದ್ದೀವಿ. ಹೀಗೆ ನವರಾತ್ರಿಯ 9 ದಿನಗಳಲ್ಲಿ ನವದುರ್ಗೆಯರನ್ನು ಸ್ಥಾಪಿಸಿ ನಾವು ಪೂಜಿಸೋದ್ರಿಂದ ನಮ್ಮ ಸಮೃದ್ಧಿ ಕೂಡ ಆಗುತ್ತೆ, ನಮ್ಮ ಏಳಿಗೆಗೂ ಅದು ಕಾರಣವಾಗುತ್ತೆ, ದುರ್ಗಾದೇವಿಯ ಆಶೀರ್ವಾದಕ್ಕೂ ನಾವು ಒಳಗಾಗ್ತೀವಿ ಅನ್ನೋ ನಂಬಿಕೆ ನಮ್ಮದು. ಇಲ್ಲಿ ಇನ್ನೊಂದು ವಿಚಾರ ಏನು ಗೊತ್ತಕ್ಕಂದ, ಇಡೀ ದೇಶದಲ್ಲೇ ದಸರಾವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋದು ಒಂದು ಪಶ್ಚಿಮ ಬಂಗಾಳದಲ್ಲಿ ಬಿಟ್ಟರೆ ನಮ್ಮಲ್ಲಿ. ಉಳಿದವರು ಕೂಡ ಆಚರಣೆ ಮಾಡ್ತಾರೆ, ಆದರೆ ಅವರಲ್ಲಿ ನಮ್ಮಲ್ಲಿರುವಷ್ಟು ಸಡಗರ ಇಲ್ಲ. ಯಾಕಂದರೆ ದಸರಾ ನಮ್ಮ ನಾಡ ಹಬ್ಬ ಕೂಡ ಹೌದು. ಮಗಳು ಎಲ್ಲವನ್ನೂ ಕೇಳದ್ಲು, ಅಮ್ಮ ಎಂಥ ಒಳ್ಳೆ ಕತೆ ಹೇಳ್ದಮ್ಮ. ದುರ್ಗಾದೇವಿ ಅಂದರೆ ನಾನು ಕೇವಲ ಚಿತ್ರದಲ್ಲಿ ನೋಡಿದ್ದೆ, ಆದರೆ ಆಕೆ ಹಿಂದೆ ಇಷ್ಟೊಂದು ಒಳ್ಳೆ ಕತೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ತುಂಬ ತುಂಬ ಧನ್ಯವಾದಗಳಮ್ಮ ಒಳ್ಳೆ ಕತೆ ಹೇಳಿದ್ದಕ್ಕೆ ಅಂತ ಅಮ್ಮನನ್ನು ಬಾಚಿ ತಬ್ಬಿಕೊಂಡ್ಲು. ಸ್ನೇಹಿತರೆ, ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು? ಹಲವಾರು ದೃಷ್ಟಾಂತಗಳ ಮೂಲಕ, ಕಥೆಗಳ ಮೂಲಕ ನವರಾತ್ರಿಯನ್ನು ವಿಶ್ಲೇಷಿಸುವುದೂ ಇದೆ. ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು, ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಧನ್ಯವಾದಗಳು.